ರಾಜರಾಜೇಶ್ವರಿ ನಗರದ ಒಬ್ಬ ಅಯೋಗ್ಯ ಶಾಸಕ, ಬಿಜೆಪಿ ಅಯೋಗ್ಯ ಶಾಸಕನ ಏನವನ ವರ್ತನೆ ಇದೆ, ಅವನ ಅವ್ಯಾಚ್ಯ ಶಬ್ದಗಳಿಂದ ಹೆಣ್ಣು ಕುಲವನ್ನು ನಿಲ್ಲಿಸಿರೋದಿದೆಯಲ್ಲ, ಇದನ್ನು ಖಂಡಿಸಿ ಇವನನ್ನು ಅಮಾನತು ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಒತ್ತಾಯಿಸಿ ಇವತ್ತು ಎಲ್ಲ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದಿಂದ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಎಲ್ಲ ಸಂಘಟನೆಗಳ ಪ್ರಮುಖರು, ಜನಸಮುದಾಯ, ಕನ್ನಡ ಚಳುವಳಿ ಮುಖಂಡರು, ಜನಸಮುದಾಯ ಇದರಲ್ಲಿ ಭಾಗವಹಿಸಿ ಬಟ್ ಎಲ್ಲ ವಿಧಾನ ಪರಿಷತ್ ವಿಧಾನಸಭಾ ಸದಸ್ಯರು ಕೂಡ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬಿ ಜೆ ಪಿಗೆ ಪಕ್ಷಕ್ಕೆ ಏನಾರ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ದರೆ ಕೂಡಲೇ ಇವನನ್ನು ಅಮಾನತುಗೊಳಿಸಬೇಕು, ಪಕ್ಷದ ಇವನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ BBMPನಲ್ಲಿ ತಮಗೆಲ್ಲರಿಗೂ ಜ್ಞಾಪಕ ಇರ್ಬೋದು, ಒಂದು 5-6 ವರ್ಷದ ಹಿಂದೆ ಅನೇಕ ಬಿಲ್ಲುಗಳ ಫೈಲ್ಗಳನ್ನು ಸುಟ್ಟಾಕದಂಥ ಪ್ರಕರಣ ನಡೀತು. ಅದರ ರೂವಾರಿ ಈ ಮುನಿರತ್ನ ಅನೇಕ ಕಳ್ಳ ಬಿಲ್ಲುಗಳು, ಸುಳ್ಳು ಬಿಲ್ಲುಗಳು, ಆಯಿತಾ, ಕೆಲಸ ಮಾಡದೆ ತಗೊಂಡಿರ್ತಕ್ಕ ಬಿಲ್ಲುಗಳು, ಆಮೇಲೆ ಇದ್ರ ಜೊತೆಗೆ ಇವನ ಜೊತೆಯಲ್ಲಿ ಬ್ಲೂ ಬಾಯ್ಸ್ ಇದಾರಲ್ಲ 17 ಜನ ಬ್ಲೂ ಬಾಯ್ಸ್ ಇದಾರಲ್ಲ, ಈ ಬ್ಲೂ ಬಾಯ್ಸ್ದು ಸಿಡಿಗಳೆಲ್ಲ ಇವನ ಹತ್ರ ಇದಾವಂತೆ. ಇವನು ಏಡ್ಸ್ ಇಂಜೆಕ್ಷನ್ ಕೊಡೋದು ಅಷ್ಟೇ ಅಲ್ಲ, ಈ ಬ್ಲೂ ಬಾಯ್ಸ್ ಇವು ಕೂಡ ಎನ್ಕ್ವೈರಿ ಆಗಬೇಕು ಅಂದಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಇವರ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ. ಒಬ್ಬ ಗಾರೆ ಕೆಲಸಕ್ಕೆ ನಾನು ವೃತ್ತಿಯನ್ನು ಖಂಡನೆ ಮಾಡಲ್ಲ, ಗಾರೆ ಕೆಲಸಕ್ಕೆ ಬಂದಂಥವನು ಇಲ್ಲಿ ಈ ಮಟ್ಟವರೆಗೂ ಮಂತ್ರಿ ಆಗೋಂಥ ಶಾಸಕನಾಗೋ ಮಟ್ಟಕ್ಕೆ ಬೆಳೆದಿರೋದಂದರೆ ಅದು ಡೆಮಾಕ್ರಸಿ, ಅದು ಪ್ರಜಾಪ್ರಭುತ್ವದಿಂದ ಅವನು ಈ ಮಟ್ಟಕ್ಕೆ ಬಂದಿರೋದು. ಅದನ್ನು ಅಣಕಿಸ್ತಕ್ಕಂಥ, ಅದನ್ನು ಕಿಂಡಲ್ ಮಾಡ್ತಕ್ಕಂಥ, ಅದನ್ನು ವಿರೂಪಗೊಳಿಸ್ತಕ್ಕಂಥ ಹೆಣ್ಣು ಭಾಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಒಬ್ಬ ಹೆಣ್ಣನ್ನು ಇಟ್ಕೊಂಡಿದ್ದೀವಿ ನಾವು. ಆದರೆ ಅವರನ್ನು ಅವಹೇಳನಕಾರಿಯಾಗಿ ಒಬ್ಬ ಒಲೆಯ ಹೆಣ್ಣು ಮಗಳನ್ನು, ಒಬ್ಬ ಒಕ್ಕಲಿಗ ಹೆಣ್ಣು ಮಗಳನ್ನು ಅವಹೇಳನಕಾರಿ ತಂದು ಬಿಡೋ ಅನ್ನೋಂಥ ಮಾತುಗಳನ್ನು ಹೇಳ್ತಕ್ಕಂಥ ಅಯೋಗ್ಯ ಶಾಸಕನು ನನ್ನ ಕೂಡಲೇ BJP ಪಕ್ಷ ಇವನನ್ನು ಉಚ್ಚಾಟನೆ ಮಾಡಬೇಕು, ಇವನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ವಿಧಾನಸಭಾಧ್ಯಕ್ಷರು ಇವನನ್ನು ಅಮಾನತುಗೊಳಿಸಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ.